ಹಾಸನದಲ್ಲಿ ಹೇಗಿದೆ ಹಾಗಾದ್ರೆ ಲೋಕಸಭಾ ಕ್ಷೇತ್ರದ ಕಣ? ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರು ಕೂಡ ಇವತ್ತು ನಾಮಪತ್ರ ಸಲ್ಲಿಕೆ ಮಾಡೋದಕ್ಕೆ ಅಂತ ಹೇಳಿ ಭರ್ಜರಿ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ಇನ್ಫ್ಯಾಕ್ಟ್ ಚುನಾವಣಾ ಅಧಿಕಾರಿಗಳಿಗೆ ಉಮೇದುವಾರಿಕೆಯನ್ನ ಪ್ರಜ್ವಲ್ ರೇವಣ್ಣ ಅವರು ಸಲ್ಲಿಕೆ ಮಾಡಿದ್ದಾರೆ. ಶ್ರೀರಂಗನಾಥ ಸ್ವಾಮಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿದ ಬಳಿಕ ಈ ನಾಮಿನೇಷನ್ ಅನ್ನ ಹಾಕಲಾಗಿದೆ. ಈ ವೇಳೆ ಎಚ್ ಡಿ ರೇವಣ್ಣ ಅವರು ಹಾಗೂ ಶಾಸಕ HP ಸ್ವರೂಪ್ ಪ್ರಕಾಶ್ ಅವರು ಸಾಥ್ ಕೊಟ್ಟಿದ್ದಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಮೊದಲ ಅವಧಿಯಲ್ಲಿ ಅದೃಷ್ಟ ಪರೀಕ್ಷೆಯಲ್ಲಿ ಗೆದ್ದಿದ್ರು ಪ್ರಜ್ವಲ್ ರೇವಣ್ಣ ಅವರು. ಬಟ್ ಎರಡನೇ ಅವಧಿ ಇದು ರಿಯಲ್ ಟೈಮ್ ಟಾಸ್ಕ್. ಸೊ ಆ ಟಾಸ್ಕ್ ಅನ್ನೆಲ್ಲ ಮೀರಿ ನಾನು ಗೆಲ್ತೀನಿ ಅನ್ನೋ ವಿಶ್ವಾಸದ ಜೊತೆಗೆ ಇವತ್ತು ನಾಮಪತ್ರ ಸಲ್ಲಿಕೆಯನ್ನ ಮಾಡಿದ್ದಾರೆ. ನಾಮಪತ್ರ ಸಲ್ಲಿಕೆ ಮಾಡಬೇಕಾದ್ರೆ ಅವರಿಗೆ ಸಾಥನ್ನ ಸ್ವತಃ ಅವರ ತಂದೆ ಎಚ್ ಡಿ ರೇವಣ್ಣ ಅವರು ಕೊಟ್ಟಿದ್ದಾರೆ. ಹಾಗೆ ಸ್ಥಳೀಯ ಶಾಸಕರಾಗಿರುವಂತಹ ಸ್ವರೂಪ್ ಪ್ರಕಾಶ್ ಅವರು ಇದ್ರು ಅನ್ನೋದು ಈ ಮೂಲಕ ಗೊತ್ತಾಗ್ತಾ ಇದೆ. JDSನ ಭದ್ರ ನೆಲೆ ಇರುವಂತಹ ಮತ್ತೊಂದು ಕ್ಷೇತ್ರ ಅಂತ ಹೇಳಿದ್ರೆ ಅದು ಹಾಸನ. ಸೊ ಇಲ್ಲೂ ಕೂಡ ಅಷ್ಟೇ ನಾಮಪತ್ರ ಸಲ್ಲಿಕೆಯ ಕೆಲಸವನ್ನ ಪ್ರಜ್ವಲ್ ರೇವಣ್ಣ ಅವರು ಮಾಡಿದ್ದಾರೆ. ಅನೇಕ ರೀಸನ್ಗಳಿಗೋಸ್ಕರ ಈ ಹಾಸನ ಕ್ಷೇತ್ರ ಕೂಡ ಸುದ್ದಿಯಲ್ಲಿತ್ತು. ಆದರೆ ಅದೆಲ್ಲವನ್ನ ಮೆಟ್ಟಿ ನಿಂತು ಫೈನಲಿ ಟಿಕೆಟ್ ಗಿಟ್ಟಿಸಿಕೊಳ್ಳುವಲ್ಲಿ ಮತ್ತು ನಾಮಪತ್ರ ಸಲ್ಲಿಕೆ ಮಾಡುವಲ್ಲಿ ಪ್ರಜ್ವಲ್ ರೇವಣ್ಣ ಅವರು ಯಶಸ್ವಿ ಆಗಿದ್ದಾರೆ. ಅದರ ಒಂದಷ್ಟು ಚಿತ್ರಣವನ್ನ ನೀವು ಗಮನಿಸ್ತಾ ಇದ್ದೀರಾ. ಇದಕ್ಕೂ ಮುಂಚೆ ಅಂದ್ರೆ ನಾಮಪತ್ರ ಸಲ್ಲಿಕೆ ಮಾಡೋದಕ್ಕೂ ಮುಂಚೆ ಈಗ ಒಂದು ಫೋಟೋ ಲಭ್ಯ ಆಗ್ತಾ ಇದೆಯಲ್ಲ, ಅದನ್ನ ನೋಡ್ತಾ ಇದ್ದೀರಲ್ಲ, ಇಲ್ಲಿ ದೇವಸ್ಥಾನಕ್ಕೂ ಹೋಗಿ ದೇವರ ಆಶೀರ್ವಾದ ನನ್ನ ಮೇಲಿರಲಿ ಅಂತ ಕೇಳ್ಕೊಂಡಿದ್ದಾರೆ. ಈ ವೇಳೆ ಕುಟುಂಬದ ಸದಸ್ಯರು ಕೂಡ ಸಾಥ್ ಕೊಟ್ಟಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರಿಗೆ. ನಾವು ನಾಮಪತ್ರನ ಸಲ್ಲಿಸುವಂಥ ಕೆಲಸನ ಮಾಡಿದ್ದೀವಿ. ನಮ್ಮ ಹಿರಿಯರ ಆಶೀರ್ವಾದದ ಜೊತೆ, ಹಿರಿಯರ ಶಾಸಕರುಗಳ ಆಶೀರ್ವಾದದ ಜೊತೆ ಸಾಂಕೇತಿಕವಾಗಿ ಇವತ್ತು ದೇವೇಗೌಡರವರ ಆಶೀರ್ವಾದನ ಪಡೆದು ದೇವಸ್ಥಾನಕ್ಕೆ ಹೋಗಿ ದೇವರ ಆಶೀರ್ವಾದನ ಪಡೆಯುವಂಥ ಕೆಲಸನ ಮಾಡಿ ಇವತ್ತು ಸಾಂಕೇತಿಕವಾಗಿ ಇವತ್ತು ನಾಮಪತ್ರನ ಸಲ್ಲಿಕೆ ಮಾಡಿದ್ದೀವಿ. 4ನೇ ತಾರೀಕು ಒಂದು ಬೃಹತ್ ಸಭೆನ ಮುಖಾಂತರ ಮತ್ತು ರ್ಯಾಲಿ ಮುಖಾಂತರ BJP ಮತ್ತು JDS ಎಲ್ಲ ಮುಖಂಡರುಗಳ ಯಡಿಯೂರಪ್ಪ ಸಾಹೇಬ್ರೂ ಕೂಡ ಬರ್ತಿದ್ದಾರೆ, ವಿಜೇಂದ್ರಣ್ಣನೂ ಬರ್ತಿದ್ದಾರೆ, ಹಾಗೂ ನಮ್ಮ ಕುಮಾರಣ್ಣ ಮತ್ತು ಎಚ್ ಡಿ ದೇವೇಗೌಡರು ಸಾಹೇಬರು ಹಾಗೂ ಹಲವಾರು BJP ನಾಯಕರುಗಳು ಎಲ್ಲರನ್ನೂ ಸೇರಿಸಿ ಅವತ್ತೊಂದು ದೊಡ್ಡ ಮಟ್ಟದ ರ್ಯಾಲಿನ ಮಾಡಿ ಅವತ್ತು